dear children, today let us start with another topic, that is story development. Story development ಅನ್ನು ನಾನು ಸ್ಟೋರಿ ಡೆವಲಪ್ಮೆಂಟು 3 ಮಾರ್ಕ್ಸಿಗೆ ಬರುತ್ತೆ. 32nd ಕ್ವೆಶನ್, 32ನೇ ಪ್ರಶ್ನೆ ಆಗಿರುತ್ತೆ. ತುಂಬ ಈಸಿ ಇರುತ್ತೆ ಮಕ್ಕಳ. ಬನ್ನಿ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಯೆಟ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಇಟ್ ಆ್ಯಂಡ್ ಲೈಕ್ ಇಟ್, and whatever you want, like which topic you want further, you please do comment. Let me start. There was a dog. ಅಲ್ಲೊಂದು ನಾಯಿ ಇತ್ತು. ನೀವು ಶುರು ಮಾಡೋಕೆ ಮುಂಚೆ ಹೀಗೆ ಕ್ವಶನ್ ನಂಬರ್ ಹಾಕಿ ಒನ್ಸ್ ಅನ್ನುವ ವರ್ಡನ್ನು ಸೇರಿಸಿ. ಒನ್ಸ್ ದೇರ್ ವಾಸ್ ಅ ಡಾಗ್, ಫುಲ್ ಸ್ಟಾಪ್. ಹಂಗ್ರಿ, ಅದಕ್ಕೆ ಹಶ್ವಾಗಿತ್ತು. ಹೀ ವಾಸ್ ಹಂಗ್ರಿ, ಅದಕ್ಕೆ ಹಶ್ವಾಗಿತ್ತು, ಫುಲ್ ಸ್ಟಾಪ್. ಸರ್ಚಿಂಗ್, ಅದಕ್ಕೆ ಏನು ಮಾಡ್ತಾ ಇತ್ತು? ಊಟವನ್ನು ಹುಡುಕ್ತಾ ಇತ್ತು. ಹಿ ವಾಸ್ ಸರ್ಚಿಂಗ್ ಫುಡ್ಡನ್ನು ಹುಡುಕ್ತಾ ಇತ್ತು. ಕೊನೆಗೆ ಏನು ಸಿಕ್ತು? ಜ್ಯೂಸಿ ಪೀಸ್ ಆಫ್ ಬೋನ್ ಸಿಕ್ತು. ಹಿ ಫೌಂಡ್ ಜ್ಯೂಸಿ piece of bone. He thought his place and enjoy it cross a bridge. ಏನು ಹೇಳ್ಬೋದು? ಅದು ಅಂದ್ಕೊಂತು ತನ್ನ ಪ್ಲೇಸಿಗೆ ತಗೊಂಡೋಗಿ ತಿಂತಾ ಎಂಜಾಯ್ ಮಾಡೋಣ ಅಂತ. He thought to take the piece to his place and enjoy it ಅಂತನಾದರೂ ಬರೀಬೋದು. ಈಟಿಂಗ್ ಎಂಜಾಯ್ ಇಟ್, ತಿಂತಾ ಎಂಜಾಯ್ ಮಾಡೋಣ ಅಂತ ಅನ್ಕೋತು. ಕ್ರಾಸ್ ಅ ಬ್ರಿಡ್ಜ್, ವಾಪಸ್ ಹೋಗ್ಬೇಕಾದ್ರೆ ಅದು ಬ್ರಿಡ್ಜನ್ನು ಕ್ರಾಸ್ ಮಾಡಬೇಕಾಗುತ್ತೆ. ಆನ್ ಹಿಸ್ ವೇ ಬ್ಯಾಕ್, ವಾಪಸ್ ಹೋಗುವಾಗ. ವೈಲ್ ಕ್ರಾಸಿಂಗ್ ಅ ಬ್ರಿಡ್ಜ್, ದ ಡಾಗ್ ಸಾ ಹಿಸ್ ಓನ್ ರಿಫ್ಲೆಕ್ಷನ್. ಹೇಳ್ಬೋದಾ? ವಾಪಸ್ ಹೋಗುವಾಗ ಬ್ರಿಡ್ಜನ್ನು ಕ್ರಾಸ್ ಮಾಡುವಾಗ, ವೈಲ್ ಕ್ರಾಸಿಂಗ್ ಅ ಬ್ರಿಡ್ಜ್, ದ ಡಾಗ್ ಸಾ ನೋಡಿತು, ಸೀನ್, ಸಾ ಹಿಸ್ ಓನ್, ಇಲ್ಲೇ ಇದೆ ಮಕ್ಕಳ, ಇಲ್ಲಿರೋದನ್ನೇ ನಾನು ಬರೀತಾ ಇರೋದು. ಹಿಸ್ ಓನ್ ರಿಫ್ಲೆಕ್ಷನ್, ಫುಲ್ ಸ್ಟಾಪ್. ಅವಾಗ ಏನು ಅನ್ಕೊಂತು? ಇನ್ನೊಂದು ನಾಯಿ ಇದೆ ಅಲ್ಲಿ ಅನ್ಕೊಂತು. ಇನ್ನೊಂದು ನಾಯಿ ಇದೆ. ಇನ್ ಇಸ್ ಮೌತು, ಗ್ರೀಡಿ, ಪೀಸ್ ಆಫ್, ಇದನ್ನೆಲ್ಲ ಸೇರಿಸಿ ನೀವು ಕತೆ ಕಟ್ಟಿ ಬರಿಬೇಕು. ಅಥವಾ ನಿಮಗೆ ಕತೆ ಗೊತ್ತು ಅಂದರೆ ಡೈರೆಕ್ಟಾಗಿ ಕ್ಲೂಸೇ ಬೇಡ, ಕತೆ ಬರ್ಕೊಂಡು ಹೋಗ್ಬಿಡ್ಬೋದು. ಕ್ಲೂಸ್ ಬೇಕು ಅನ್ನೋರು ಇದನ್ನು ನೋಡ್ಕೊಂಡು ಬರಿಬೋದು. ಹಿ ಥಾಟ್ ಅಂದ್ಕೊಂತು, ಯೋಚಿಸ್ತು. ಹಿ ಥಾಟ್ ದ್ಯಾಟ್, ಏನಂದರೆ ದೇರ್ ವಾಸ್ ಅನದರ್ ಡಾಗ್, ಇನ್ನೊಂದು ನಾಯಿ ಇದೆ ಅಂತ ಅನ್ಕೊಂತು. ಹಾಗೆ ಕಂಟಿನ್ಯೂ ಮಾಡಿಬಿಡ್ಬೋದು ಈ ಸೆಂಟೆನ್ಸ್ನ. ಅನದರ್ ಡಾಗ್ ವಿತ್ ಬೋನ್ ಇನ್ ಹಿಸ್ ಮೌತ್. ಆ ನಾಯಿಯ ಬಾಯಿಯಲ್ಲೂ ಬೋನ್ ಇದೆ ಅಂತ ಅಂದ್ಕೊಂತು. ಗ್ರೀಡಿ ಡಾಗ್ ಪೀಸ್ ಆಫ್ ಬೋನ್, ದ ಗ್ರೀಡಿ ಡಾಗ್, ಆ ಗ್ರೀಡಿ ಅತಿಯಾಸೆಯ ನಾಯಿ. ಗ್ರೀಡಿ ಮೀನ್ಸ್ ಅತಿಯಾಸೆ. ದ ಗ್ರೀಡಿ ಡಾಗ್ ಬಯಸ್ತು, ಕೇಳ್ತು. ದ ಗ್ರೀಡಿ ಡಾಗ್ ವಾಂಟೆಡ್ the piece of bone too.
ಅಥವಾ ದಟ್ ಪೀಸ್ ಆಫ್ ಅಂತ ಕೂಡ ಹೇಳ್ಬೋದು. ದಟ್ ಪೀಸ್ ಆಫ್ ಬೋನ್ ಟು, ಆ ಪೀಸು ಕೂಡ ಅದಕ್ಕೆ ಬೇಕಾಯಿತು. ಸೊ ಈಸ್ ಓಪನ್ ಇಸ್ ಮೌತ್ ಆ್ಯಂಡ್ ಸ್ಟಾರ್ಟೆಡ್ ಬಾರ್ಕಿಂಗ್ ಎಟ್ ದ ರಿಫ್ಲೆಕ್ಷನ್ ಬರಿಬೋದು. ಸೊ ಆದ್ದರಿಂದ he started to bark ಅಂತನಾದರೂ ಹೇಳ್ಬೋದು, ಅಥವಾ ಸೊ ಈ ಓಪನ್ಡ್ ಈಸ್ ಮೌತ್ ಟು ಬಾರ್ಕ್ ಅಂತನಾದರೂ ಬರಿಬೋದು. he started to bark at his own reflection, his own reflection, his own reflection full stop. As soon as into the river ಅಂದ್ರೆ as soon as he opened his mouth the bone fell into the river ಹೇಳ್ಬೋದಾ? as soon as he opened his mouth, ತನ್ನ ಬಾಯಿ ಬಿಟ್ಟ ತಕ್ಷಣ, the bone fell into the river, ರಿವರ್ ಒಳಗಡೆ ಬಿತ್ತು. ಫುಲ್ ಸ್ಟಾಪ್. ರಿವರ್ ಒಳಗಡೆ ಬಿತ್ತು. ಅವಾಗ ಏನಾಯಿತು, ಅಲ್ಲಿ ಯಾವುದೇ ನಾಯಿ ಇರಲಿಲ್ಲ ಅಂತ ಹೇಳ್ಬೋದು. ಲೇಟರ್ he realized there was no dog in the river. ರಿವರ್ ಒಳಗಡೆ ಯಾವುದೇ ನಾಯಿ ಇರಲಿಲ್ಲ ಅಂತ ಆಮೇಲೆ ಅದಕ್ಕೆ ಗೊತ್ತಾಯಿತು. ಸೊ ದ ಗ್ರೀಡಿ ಡಾಗ್, ಅತಿ ಆಸೆ ಉಳ್ಳ ನಾಯಿ, ವೆಂಟ್ ಹೋಮ್, ಮನೆಗೆ ಹೋಯಿತು, ಹಂಗ್ರಿ, ಹಶುಕೊಂಡು. ಸೊ ಕೊನೆಗೆ ಹಶುಕೊಂಡೆ ಮನೆಗೆ ಹೋಗ್ಬೇಕಾಗಿ ಬಂತು. ಫುಲ್ ಸ್ಟಾಪ್. ಮಾರಲ್ ಕೇಳಿದ್ದಾರೆ, ಮಾರಲನ್ನು ಬರಿಬೇಕಾಗತ್ತೆ. ದಟ್ ಈಸ್ ಮಾರಲ್ ಆಫ್ ದ ಸ್ಟೋರಿ. ಬಿ ಗ್ರೀಡಿ ಇದೆ, ಗ್ರೀಡಿ ಆಗಿರು, ಅತಿ ಆಸೆಯಿಂದಿರು ಅಂತ. ಆದರೆ ನಾವು ಇದಕ್ಕೆ ಕತೆಗೆ ಅದು ಸೂಟ್ ಆಗಲ್ಲ. ಸೂಟ್ ಆಗೋದು ಯಾವುದು? ಮಾರಲ್ ಡೋಂಟ್ ಬಿ ಗ್ರೀಡಿ, ಅತಿ ಆಸೆ ಬೇಡ. ಡೋಂಟ್ ಬಿ ಗ್ರೀಡಿ, ಅತಿ ಆಸೆ ಬೇಡ. ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಕೋಟ್ ಮಾಡಿ ಫುಲ್ ಮಾರ್ಕ್ಸ್, ಔಟ್ ಆಫ್ 4 ಮಾರ್ಕ್ಸ್ ಬರುತ್ತೆ. ಇದು ಮಿನಿಮಮ್ ಪಾಸ್ ಆಗೋರ್ಗೂ ತುಂಬ ಇಂಪಾರ್ಟೆಂಟು, ಔಟ್ ಆಫ್ 4 ಸ್ಕೋರ್ ಮಾಡೋರ್ಗೂ ಕೂಡ ತುಂಬ ಇಂಪಾರ್ಟೆಂಟು. ಮಿನಿಮಮ್ ಪಾಸ್ ಆಗೋರು ಈ ಐಫನ್ಗಳನ್ನು ತೆಗೆದು ಸೊ ಆ್ಯಂಡ್ ಬಟ್ ಲೇಟರ್ ಒನ್ಸ್ ಆ ಥರ ಶುರು ಮಾಡಿ ಬರೆದ್ರೆ ಖಂಡಿತ ನಿಮಗೆ 2 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಒಳ್ಳೆಯದಾಗಲಿ.